ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋ ಬಂದು ಎ ಡೇ ಇನ್ ಮೈ ಕಾಲೇಜ್ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಥ್ಯಾಂಕ್ ಯು. ಓಕೆ ಗೈಸ್, ಪಿ ಜಿಯಿಂದ ಹೊರಡ್ತಾ ಇದ್ದೀನಿ. ಹೋಗೋಣ ಕಾಲೇಜ್ಗೆ. ಕಾಲೇಜ್ ಒಳಗಡೆ ಎಂಟ್ರಿ ಆಗಿದ್ದೀನಿ ಈಗ. ಸೊ ಹೋಗೋಣ. ಹೋಗಿ ಕಾಲೇಜಲ್ಲಿ ಇವತ್ತು ಏನೇನು ವರ್ಕ್ ಇರುತ್ತೆ ನನಗೆ, ಸೊ ಅದೆಲ್ಲದು ಈ ವಿಡಿಯೋದಲ್ಲಿರುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಲೆಟ್ಸ್ ಗೋ. ಲಾಗಿನ್ ಆಗಬೇಕು ಬಯಸಿಲ್ಲ, ನಮ್ಮದು ಬಯೋಮೆಟ್ರಿಕ್ ಇದೆ. ಸೊ ಅಟೆಂಡೆನ್ಸ್ ಲಾಗಿನ್ ಆಗಿಲ್ಲ ಅಂದರೆ ಬರೋದು. ಸೊ ಲಾಗಿನ್ ಆಗಿ ಲಾಗಿನ್ ಆಗಿದ್ದಾಯಿತು. ಕ್ಲಾಸಿಗೆ ಹೋಗೋಣ. ಈಗ ಕ್ಲಾಸಿಗೆ ಹೋಗಿ ಸೊ ಏನೇನು ಇನ್ನೂ ಗೊತ್ತಿರುತ್ತೆ ಎಲ್ಲರೂ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು. So stay tuned and keep supporting me. A few inches later. ಗೈಸ್, ನಿಮ್ಗೇನೋ ತೋರಿಸ್ಬೇಕು. ಯಾವತ್ತೂ ಸಿನ್ಸಿಯರ್ ಆಗಿರ್ತೀವಿ, ಇವತ್ತು ಸಿನ್ಸಿಯರ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಜರ್ನಲ್ ಕ್ಲಬ್ ನೋಡಿ, ನನ್ನ ಹಣೆ ಬರ ಎಷ್ಟು ಕೆಟ್ಟದಾಗೈತಂದರೆ, ಭಾನುವಾರ ನಮ್ಮೂರಲ್ಲಿ ತೇರಿದೆ. ಲಾಸ್ಟ್ ಇಯರ್ ಹೋಗಿರಲಿಲ್ಲ, ಈ ಇಯರ್ ಹೋಗೋಣ ಅನ್ಕೊಂಡ್ರೆ ಸೋಮವಾರ ನಂದು ಜರ್ನಲ್ ಕ್ಲಬ್ ಇದೆ. ಭಾನುವಾರ ಮುಗಿಸ್ಕೊಂಡು ಅವತ್ತು ನೈಟ್ ನಾನು ಅಲ್ಲಿಂದ ಆಗ್ತಿದ್ರೆ ಇಲ್ಲಿ ಮಾರ್ನಿಂಗ್ ಇರ್ತೀನಿ. ಮಾರ್ನಿಂಗ್ ಬಂದಾನೆ ಪ್ರೆಸೆಂಟೇಷನ್ ಈಗ PPT ರೆಡಿ ಮಾಡ್ತಾ ಇದ್ದೀನಿ ಗೈಸ್. ಅದಕ್ಕೆ ತುಂಬ ಕಷ್ಟ ಇದೆ ಗೈಸ್. ಏನು ಮಾಡೋಕ್ಕಾಗಲ್ಲ ಗೈಸ್. ಸಮ್ ಟೈಮ್ ಏನು 1 hour 2 hours ಸೀರಿಯಸ್ನೆಸ್ ಇರಬೇಕು, ಆಮೇಲೆ ಬಿಟ್ಬಿಡ್ಬೇಕು. ಲೈಫ್ ನಾನು ಜಾಲಿ ಕೊಯ್ತಾನೆ ಇರ್ತಾನೆ. ಬಾಯ್ ಬಾಯ್. ರಿವ್ಯೂ ಆರ್ಟಿಕಲ್ ಮಾಡಬೇಕಾ? ರಿವ್ಯೂ ಆರ್ಟಿಕಲ್ ಮಾಡ್ತಾ ಇದ್ವಿ. ರಿವ್ಯೂ ಆರ್ಟಿಕಲ್ ಮಾಡಬೇಕು. ಕನ್ಫ್ಯೂಸ್ ಆಗ್ಬಿಟ್ಟೆ ಗೈಸ್. ಅವರು ಮಾತೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಮಾತಾಡ್ತಾನೆ ಇಲ್ಲ ಗೈಸ್ ಅವರು. ಈಗ ಅವ್ರಿಗೆ ನೋಡಿ ಗೈಸ್, ಅವ್ರಿಗೆ ತೋರಿಸಿ ನೋಡಿ ಗೈಸ್. ಅವ್ರು ಯೂನಿಫಾರ್ಮ್ ಹಾಕೊಂಡ್ಬರೋದೇ ಮರ್ತೋಗಿದೆ. ಎಲ್ಲದೂ ಮರಿತೀವಿ ಗೈಸ್. ಇಲ್ಲಿ ಬಂದು ನಾನು ಅಷ್ಟೇ ಯೂನಿಫಾರ್ಮ್ ಹಾಕೊಂಡ್ಬರೋದನ್ನು ಮರ್ತಿದ್ದೀನಿ. ಈ ಕಾಲೇಜಲ್ಲಿ ಅಷ್ಟೇ ಸ್ಟ್ರೆಸ್ ಇರುತ್ತೆ. ಸ್ಟ್ರೆಸ್ ಅಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಕೊಡ್ತಾರೆ, ಬೇರೆ ಕಾಲೇಜಲ್ಲಿ ಹೆಂಗೆ ಕೊಡ್ತಾರೆ ಗೊತ್ತಿಲ್ಲ. ನಮ್ಮ ಕಾಲೇಜಲ್ಲಿರುತ್ತೆ ಜಗ್ಗು ಕೊಡ್ತಾರೆ. ನಿಮಗೆ ಸ್ಟ್ರೆಸ್ ಬೇಕಾ, ನೀವು ಹುಚ್ಚರಾಗಬೇಕಾ, ಬರೀ ನಮ್ಮ ಕಾಲೇಜ್. ಈಗ ಒಂದು 4 ಮೆಂಬರ್ ಸ್ಟೂಡೆಂಟ್ ಹೋದ್ರು ಗೈಸ್. ಅವರಂತೂ ಭಾಳ ಲಕ್ಕಿ ಗೈಸ್. ಭಾರಿ 7 ಜನ್ಮ ಪುಣ್ಯ ಬಂದರು ಗೈಸ್. ತೋರಿಸ್ತಿದ್ದೆ ಗೈಸ್, ಇವಳಷ್ಟು ಲಕ್ಕಿ ನಮ್ಮ ಕಾಲೇಜಲ್ಲಿ ಇನ್ಯಾರೂ ಇಲ್ಲ ಗೈಸ್. ಸೊ ರಿವ್ಯೂ ಆರ್ಟಿಕಲ್ ಮಾಡಿ, ರಿಸರ್ಚ್ ಆರ್ಟಿಕಲ್ ಮಾಡಿ ನಾವು ಮಾಸ್ಟರ್ಸ್ ಮಾಡ್ತಾಯಿದ್ದೀವಿ ಗೈಸ್. ಆದರೂ ನಾನು ಈಗ ಮಾಸ್ಟರ್ಸ್ ಮಾಡ್ತಾಯಿದ್ದೀವಿ ಅಂತ ಅನಿಸ್ತಾ ಇದೆ. ಯಾಕಂದರೆ ಚಿಕ್ಕವರು ಮಾಡಿಸ್ತಾರೆ ಚಿಕ್ಕವರು ಅಂತಲ್ಲ, ಅದೇ ಪ್ರೊಸೆಸ್ ಇರುತ್ತೆ. ಸೊ ಸುಮಾರು ನಮಗೆ ಟೆನ್ಷನ್ ಆಗುತ್ತೆ. ಟೆನ್ಷನ್ ಕೊಟ್ಬಿಡ್ತಾರೆ ಸಡನ್ನಾಗಿ ಶಾಕ್ಸ್. ಅಂದರೆ ಇಷ್ಟು ದಿವಸ ರಿವ್ಯೂ ಆರ್ಟಿಕಲ್ಸ್ ಏನೋ ಬೇಡ, ಸೊ ರಿಸರ್ಚ್ ಆರ್ಟಿಕಲ್ ಬಂದು ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ ಆದರೆ ಸಾಕು, ನಮ್ಮ ಡಿಗ್ರಿ ಔಟ್ಪುಟ್ ಕೊಡ್ತೀವಿ ಅಂತ ಕಾಲೇಜಲ್ಲಿ ಇದ್ರು. ಈಗ ಹೆಂಗೆ ಅಂದರೆ ಈಗ ಒಂದು ವೀಕ್ ಬ್ಯಾಕ್ ಹೇಳಿದ್ರು ಸಡನ್ನಾಗಿ ರಿವ್ಯೂ ಆರ್ಟಿಕಲ್ ಮಾಡಲೇಬೇಕು, ರಿವ್ಯೂ ಆರ್ಟಿಕಲ್ ಕೊಡಲೇಬೇಕು ನಮಗೆ. ಸೊ ಅದು ಪಬ್ಲಿಷ್ ಆಗಲೇಬೇಕು. ಅದು ಪಬ್ಲಿಷ್ ಆಗಿಲ್ಲ ಅಂದರೆ ನಮ್ಮ ಡಿಗ್ರಿ ಔಟ್ಪುಟ್ ಕೊಡೋಲ್ಲ, ಮಾಸ್ಟರ್ಸ್ ಔಟ್ಪುಟ್ ಆಗಲ್ಲ. ಸೊ ನೋಡೋಣ ಏನೇನಾಗುತ್ತೆ. ಗೊತ್ತಿಲ್ಲ, ಗೋ ವಿತ್ ಫ್ಲೋ ಅಷ್ಟೇ ಗೈಸ್. ಹೆಂಗೆ ಬರುತ್ತಾ ಹಂಗೆ ಹೋಗಲ್ಲ. ಸೊ ಇವರೆಲ್ಲರೂ ಅದೇ ವರ್ಕ್ ಮಾಡ್ತಿದ್ದಾರೆ ಗೈಸ್. ನನಗೆ ಊರಿಗೆ ಹೋಗೋ ಚಿಂತೆ, ಇವ್ರಿಗೆ ರಿವ್ಯೂ ಆರ್ಟಿಕಲ್ ಮಾಡೋದು ಚಿಂತೆ. ಎಲ್ಲರೂ ಲೈಫಲ್ಲಿ ಬ್ಯುಸಿ ಆದ್ರಪ್ಪ. ನಮ್ಮ ಲೈಫೇ ಟ್ರ್ಯಾಕಿಗೆ ಬರಲಿಲ್ಲ. ಓಕೆ ಗೈಸ್, ಈಗ ಮಾಡಿ ಬೇಜಾರಾಯಿತು. ಸೊ ಅನಿಮಲ್ ಹೌಸ್ ಡ್ಯೂಟಿ ಇದೆ. ಸೊ ನನ್ನ ಫ್ರೆಂಡ್ಸ್ದು ಬನ್ನಿ ಗೈಸ್ ಒಳಗಡೆ ಹೋಗೋಣ. ಇಲ್ಲಿ ರೆಕಾರ್ಡ್ಸ್ ಇರುತ್ತೆ ಗೈಸ್. ಈ ರೆಕಾರ್ಡ್ಸ್ನೆಲ್ಲ ನಾವು ಮೇಂಟೈನ್ ಮಾಡಲೇಬೇಕು ಡೈಲಿ. ನಾವು ಟೋಟಲ್ 15 ಮೆಂಬರ್ಸ್ ಗೈಸ್ ನಮ್ಮ ಫಾರ್ಮಕಾಲಜಿ ಡಿಪಾರ್ಟ್ಮೆಂಟಲ್ಲಿರೋದು. ಸೊ 15 ಮೆಂಬರ್ಸ್ ಡೈಲಿ 3 ಮೆಂಬರ್ಸ್ ಅನಿಮಲ್ ಹೌಸ್ ಡ್ಯೂಟಿ ಇರುತ್ತೆ. ಸೊ ಕ್ಯಾಂಪಸ್ ತೋರಿಸ್ತೀನಿ ಗೈಸ್ ನಿಮಗೆ, ನಮ್ಮ ಕಾಲೇಜ್ ಕ್ಯಾಂಪಸ್ ಹೆಂಗಿದೆ. ನಮ್ಮ ಕಾಲೇಜ್ ಕ್ಯಾಂಪಸ್ ಗೈಸ್ ಚೆನ್ನಾಗಿದೆ ಗೈಸ್. ಕಾಲೇಜ್ ಕ್ಯಾಂಪಸ್ ಪೀಸ್ಫುಲ್ ಆಗಿದೆ. ನಾವು ಪೀಸ್ಫುಲ್ ಆಗಿದೆ. ಓಕೆ ಮಾಡೋಣ. ಕಾಲೇಜ್ ಮಾತ್ರ ಪೀಸ್ ಆಗಿದೆ ಗೈಸ್, ನಾವು ಪೀಸ್ ಆಗಿಲ್ಲ. ಫಾರ್ಮಾ ಕಾಲೇಜ್ ಡಿಪಾರ್ಟ್ಮೆಂಟ್ ಫುಲ್ ಟೆನ್ಷನ್ ಗೈಸ್. ಕಾಲೇಜ್ ಮಾತ್ರ ಸಖತ್ ಪೀಸ್ ಆಗಿರುತ್ತೆ. ಅಲ್ಲಿರೋ ಸ್ಟೂಡೆಂಟ್ಸ್ ಇನ್ಕ್ಲೂಡ್ ಫ್ಯಾಕಲ್ಟಿ ಅಂತ ಗೈಸ್, ಅವರು ಸ್ಟ್ರೆಸ್ಸಲ್ಲಿ ಇರ್ತಾರೆ, ಎಲ್ಲರೂ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಸೊ ಕ್ಯಾಂಪಸ್ ತೋರಿಸ್ತೀನಿ ನಿಮಗೆ.
ಸೊ ನೋಡಿ ಗೈಸ್, ತುಂಬ ಪೀಸ್ಫುಲ್ ಆಗಿದೆ ಗೈಸ್ ಕ್ಯಾಂಪಸ್, ಬಟ್ ನಾವು ಪೀಸ್ಫುಲ್ ಆಗಿಲ್ಲ. ಮತ್ತೆ ಲ್ಯಾಬಿಗೆ ಹೋಗಬೇಕು, ಲ್ಯಾಬಿಗೆ ಹೋಗಿ ಮತ್ತೆ PPT, ಅದೇ ಲೈಫ್ ಆಗ್ಬಿಡೈತೆ ನಮಗೆ. ಬೇರೆ ಏನಿಲ್ಲ, ರೂಟೀನ್ ಡೈಲಿ ಬರೋದು, ಕಾಲೇಜಲ್ಲಿ ಲ್ಯಾಪ್ಟಾಪ್ ತೆಗಿಯೋದು, ಓದೋದು, ಸೊ PPT ಮಾಡು ಅಥವಾ ರಿಸರ್ಚಿನ ಬಗ್ಗೆ ಏನಾದರೂ ವರ್ಕ್ ಇರುತ್ತೆ, ಮೆಥಡಾಲಜೀಸ್ ಅದ್ರ ಬಗ್ಗೆ ಸ್ಟಡೀಸ್ ಮಾಡೋದು. ಇಷ್ಟಾಗಿದೆ ಅಷ್ಟೇ ಲೈಫು. ವಾರದಲ್ಲಿ 2 ಕ್ಲಾಸಸ್ ಇರುತ್ತೆ, 2 ಕ್ಲಾಸ್. ಅದರಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಅವರು ಏನಾದರೂ ಹಾಲಿಡೇ ಹಾಕೊಂಡಿದ್ರೆ ಮುಗೀತು. ವಾರದಲ್ಲಿ 1 ಕ್ಲಾಸ್ ಅದು ಮುಗಿಯುತ್ತೆ. ಸೊ ವಾರದಲ್ಲಿ 2 ಕ್ಲಾಸ್ ಇರುತ್ತೆ. ಆ 2 ಕ್ಲಾಸು ನಾವು ಹೋಗ್ತೀವಿ ಅಂತ ಗ್ಯಾರಂಟಿ ಇರೋಲ್ಲ. ಎಲ್ಲರೂ ಜಾಲಿಯಾಗಿ ತಿರ್ಗ್ತಿದ್ದಾರೆ ಕಾಲೇಜ್ ಕ್ಯಾಂಪಸಲ್ಲಿ. ನಾವು ಹಂಗೆ ಕ್ಯಾಂಪಸಲ್ಲಿ ಸುಮ್ಮನೆ ತಿರ್ಗೋದೆ, ಸ್ವಲ್ಪ ತಿರ್ಗೋದಿರುತ್ತೆ. ಏನಂತ ಕಾಸಾಗೈತೆ ಮತ್ತೆ. ಸೇ ಹಾಯ್ ಬ್ರೋ. A few moments later. ಯಾವಾಗ ನೋಡು ನಮ್ಮ ಮಾವ ಅಂತೂ ಫುಲ್ ಸೀರಿಯಸ್ ಆಗ್ಬಿಟ್ಟಾನೆ. ನನಗಂತೂ ಭಾರಿ ಖುಷಿ ಆಗೈತಿ ನಮ್ಮ ಮಾವನ್ ನೋಡಿ. ವೆಲ್ಕಮ್ ಟು ಮೈ ವಲ್ಗ ಅಗೇನ್. ಬುಗ್ರಿ ಆಡ್ತಿದ್ದಾರೆ ಗೈಸ್. ಅದು ನೋಡಿದರೆ ಫಿಲ್ಟರ್ ಮೆಂಬ್ರೇನು. ಇದ್ರ ಕಾಸ್ಟ್ ಎಷ್ಟು ಗೊತ್ತಾ ಗೈಸ್? ಏನಿಲ್ಲ ಆದರೂ ಒಂದು 2,500-3,000 ಇರುತ್ತೆ ಗೈಸ್ ಫಿಲ್ಟರ್ ಮೆಂಬ್ರೇನ್. ಅವ್ರು ಬುಗ್ರಿ ಮಾಡ್ಕೊಂಡ್ರೆ ಗೈಸ್ 2,500 ಬುಗ್ರಿ ಆಡ್ತಿದ್ದಾನೆ ಗೈಸ್ ನಮ್ಮ ಮಾವ. ಇಂಥ ಪ್ರಾಜೆಕ್ಟ್ ವರ್ಕ್ ಮಾಡ್ರೆ ಸಿಗ್ತೈತೆ ಮಾವ. ಫುಲ್ ಏನು ಬೇವ ಈಗಂತೂ ಈ ಗೈಸ್ ಏನಿದಾಳಲ್ಲ ಫುಲ್ ಯಾವಾಗ ನಾನು ಏನು ಬ್ಯೂರೆಟು ಇಲ್ಲ ಫನಲ್ಸು ಹಾಕಿ ತಿರುಗಿಸಿದ್ದು ಫುಲ್ ಕಲರ್ ಸೊಲ್ಯೂಷನ್ ಮಾಡಿದ್ದು. ಇವರು ಬೊಗರಿ ಆಡ್ತವ್ರೆ ಗೈಸ್. ನೀನೇನು ಮಾಡ್ತಿದ್ದೀರ? ನಮ್ಮ ಮಾವ ಇಷ್ಟು ಸೀರಿಯಸ್ ಆಗ್ಯಾನಂದ್ರೆ ನನಗೆ ಭಾರಿ ಖುಷಿ ಆಗತ್ತಿ. ಹರಪನಹಳ್ಳಿ ಗೈಸ್, ಹರಪನಹಳ್ಳಿ ಬಾಯ್ಸ್. ನಾವೆಲ್ಲ ಒಂದೇ ಕಡೆ ಎಲ್ಲ ಇದೇನು ತೋರಿಸಿದ್ನಲ್ಲ ಇದೆಲ್ಲ ಸುಟಿಕ್ಸು. ನಮ್ಮ ಅಣ್ಣ ಏನಮ್ಮ ಫುಲ್ ವಾಷಿಂಗ್ ಅಲ್ಲಾಡ್ಸ ನನಗೆ. ಇವಾಗ ನೋಡಿ ಹೆಂಗೆ ಅಲ್ಲಾಡ್ಸ್ತೀನಿ ಮದನ್ ಹೆಂಗೆ ಅಲ್ಲಾಡ್ಸ್ತೀಯ? ಅದು ತಪ್ಪಾರ್ದಾಕತ್ತಪ್ಪ. ಏನೋ ಕೈ ಕೆಲಸ ಹಸಿಲಿ ಅಲ್ಲಾಡ್ಸೋದಾದ್ರೆ ಅದು. ಈ ನನ್ನ ಮಕ್ಳಿಗೆ ಬೇರೆ ಕೆಲಸ ಇಲ್ಲ, ಇವ್ರಿಬ್ರು ಕೂತ್ಕೊಂಡ್ರೆ ಹಾಯ್ ಮಾಡಿ ಬ್ರೋ. ಏನು ಬ್ರೋ ನೀವು ಫುಲ್ ಎಲ್ಲ ಜಿಗಿ ಏನಾಗಿರ್ತಾರೆ ಗೈಸ್ ಎಲ್ಲ. ಕೈ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಒಟ್ಟು ಓವರ್ ಆಲ್ ಫಾರ್ಮಸಿ ಡಿಪಾರ್ಟ್ಮೆಂಟಲ್ಲಿ ಫಾರ್ಮಾಸ್ಯೂಟಿಕ್ಸ್ ಲ್ಯಾಬ್ ಮಾತ್ರ ಜಿಗಿ ಅಂತ ಇರುತ್ತೆ ಗೈಸ್. ಯಾವಾಗಲೂ ಏನಾದರೂ ಮಿಷಿನ್ ಆನ್ ಆಗಿ ಇವರೆಲ್ಲ ಫಾರ್ಮುಲೇಷನ್ ಮಾಡಿಕೊಡ್ತಾರೆ ಗೈಸ್. ನಾವೆಲ್ಲ ಕ್ಲಿನಿಕಲ್ ಟ್ರಯಲ್ಸ್ ಅಂದರೆ ಇಲಿಗಳ ಮೇಲೆ ಅದು ನಾವು ಮಾಡಿಕೊಟ್ಟಿರೋ ಫಾರ್ಮುಲೇಷನ್ನ ಅದು ಎಷ್ಟು ಎಫೆಕ್ಟಿವ್ ಇದೆಯಾ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಅದು ಏನಾದರೂ ಓಕೆ ಆದರೆ ನಮ್ಮದು ಫಾರ್ಮುಲೇಷನ್ ಓಕೆ ಆದರೆ ಓಕೆ, ಇಲ್ಲ ಹೊಗೆ ಅಷ್ಟೇ. ನಾವು ಫಾರ್ಮುಲೇಷನ್ ಹೋಗಿ ಪೇಷಂಟು ಹೋಗಿ ಆ್ಯಕ್ಚುಲಿ ಫೈನಲ್ ಟಚ್ ಅಪ್ ಕೊಡೋದು ನಾವೇ ಗೈಸ್. ಫೈನಲ್ ಇಲಿಗಳ ಮೇಲೆ ಮನುಷ್ಯರ ಮೇಲೆ ಟೆಸ್ಟ್ ಮಾಡೋದು. ಇಲ್ಲಿ ಮ್ಯಾಗ್ನೆಟಿಕ್ ಬೀಡನ್ನು ಎತ್ತುವ ಪ್ರಕ್ರಿಯೆ ಶುರುವಾಗಿದೆ. ಸಕ್ಸಸ್ಫುಲಿ ನೋಡುವ ಎಷ್ಟು ಬೇಗ ತೆಗಿತೀಯಾ ಅಂತ. ಕಾಲೇಜಿಯವರು ಸುಟಿಕ್ಸಿಗೆ ಬಂದಾಗ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಟಫ್ ಇದೆ ಓಯ್. ಅದು ಸಹ ಒಂದು ಸ್ಕಿಲ್ ಕಿರಣ್ ಅವರೇ. ಬೇಗ ಎತ್ತಿ. ನೀರು ಮೇಲಿಂದ ಬಂದ ಕೈಲಿ ತಗೋಬೋದಾ? ಇಲ್ಲ, ಹಾಂ, ಅದು ಸ್ಟೆರೈಲ್ ಇರಬೇಕು, ಲೈಕ್ ಸ್ವಲ್ಪ ಕ್ಲೀನ್ ಇರ್ಬೇಕು. ಈಗ ಬೇಕಾದ್ರೆ ತೆಗಿ. ಎಸ್ ಐ ಡಿಡ್ ಇಟ್.
ಇನ್ Okay, bye. ಬಾಯ್ ಬಾಯ್ ಬಾಯ್. All the best for your future work. ಆಲ್ ದ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ. Thank you, Chinna. Thank you, ಚಿನ್ನ. thank you, ಈ Chinna. ಪ್ರೀತಿ ಪ್ರೋತ್ಸಾಹ ಬೆಂಬಲ ಹೀಗೆ ಇರಲಿ ಚಿನ್ನ. ಥ್ಯಾಂಕ್ ಯು ಚಿನ್ನ.